ಯಾಕೆ ಈ ಮಾತು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಅಂತಂತಂದರೆ, ಮತ್ತೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಹಿಂದೆ ಇಂದಿರಾ ಗಾಂಧಿಯವರು ದೇಶದ ಎಲ್ಲ ಕಡೆ ಸೋತರೂ ಕೂಡ ಇಲ್ಲಿ ಚಿಕ್ಕಮಗಳೂರಲ್ಲಿ ಅವರನ್ನು ಆರಿಸಿ ಕಳಿಸಿದ್ದೇ ಇದೆ ಕರ್ನಾಟಕ. ದೇಶದ ಎಲ್ಲ ಕಡೆ ಕಾಂಗ್ರೆಸ್ ಸರ್ಕಾರ ಸೋತಾಗ, ಕಾಂಗ್ರೆಸ್ ಪತನವಾದಾಗ ಕೈ ಹಿಡಿದಿದೆ ಇದೆ ಕರ್ನಾಟಕ. ಬಟ್ ಕರ್ನಾಟಕದ ವಿಚಾರಕ್ಕೆ, ಕರ್ನಾಟಕದಲ್ಲಿ ಏನಾದರೂ ಡಿಸಿಷನ್ ತಗೋಬೇಕಂತ ಬಂದರೆ ಓಕೆನಾ, ಇವ್ರಿಗೆ ಟೈಮ್ ಇರಲ್ಲ, ಇವ್ರಿಗೆ ಸಮಯ ಸಾಧಿಸಲ್ಲ. ಅದೇ ಇವಾಗ ತೆಲಂಗಾಣದ ಏನಾದರೂ ಸಮಸ್ಯೆ ಬರಲಿ, ಆಗಿಂದಾಗಲೇ ಹೋಗ್ಬಿಟ್ಟು ಅದನ್ನು ಸಾಲ್ವ್ ಮಾಡಿಬಿಟ್ಟು ಕಾಂಗ್ರೆಸ್ ಮತ್ತೆ ಅಲ್ಲಿ ಸ್ಟ್ಯಾಂಡ್ ಆಗಬೇಕು, ಹಾಗೆ ಹೀಗೆ ಮುಂಡಾಮೋಸ್ತು ಅಂತ ಮಾತಾಡ್ತಾರೆ. ಬಟ್ ಯಾವಾಗ ಕರ್ನಾಟಕದ ವಿಚಾರ ಬರುತ್ತೋ, ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂತಂದರೆ, ಕರ್ನಾಟಕದಲ್ಲಿ ಮಿನಿಸ್ಟರ್ಗಳ ಕೊರತೆಯಿಂದ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ಸ್ಗಳಿಲ್ಲ, ಕೆಲಸಗಳು ಸ್ಟಾಪ್ ಆಗ್ತಾ ಇವೆ, ಸಾಕಷ್ಟು ಫಂಡ್ಗಳು ನಿಂತು ಹೋಗ್ಬಿಟ್ಟಿವೆ, ಕೆಲಸಗಳು ಪೂರ ರದ್ದಾಗಿ ಹೋಗ್ಬಿಟ್ಟವೆ. ಇದನ್ನೆಲ್ಲ ಎಚ್ಚರಿಕೆಯಲ್ಲಿ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ, ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಪಾಪ ಮೇಲಿಂದ ಮೇಲೆ ಡಿ ಕೆ ಶಿವಕುಮಾರ್ ಆಯಿತು, ಸಿದ್ದರಾಮಯ್ಯನವರಾಯಿತು, ಆಮೇಲೆ ಸತೀಶ್ ಜಾರಕಿಹೊಳಿ ಸಾಹೇಬರಾಯಿತು, ಜಿ ಪರಮೇಶ್ವರ್ ಅವರಾಯಿತು, ಹೌದಾ, ಸವದಿ ಅವರಾಯಿತು, ಹೋಗ್ತಾನೆ ಇರ್ತಾರೆ ದೆಹಲಿಗೆ. ಆದರೂ ಕೂಡ ಏನಾದರೂ ಅಲ್ಲಿ ಪರಿವರ್ತನೆ ಆಗ್ತಾ ಇದೆಯಾ? ದೇಶ ಚುಕ್ಕಾಣಿ ಹಿಡಿಯಕ್ಕೆ ಹೋಗಿ ನಮ್ಮ ಕರ್ನಾಟಕದ ಮೇಲೆ ಒಂದು ರೀತಿ ದುರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಮೋದಿ ಅವರು ರಿಸಿಗ್ನೇಷನ್ ಕೊಡಬೇಕು, ಅಮಿತ್ ಶಾ ಅವರು